ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ರಚನೆ ಒಳಗಿತ್ತು. ಸತ್ಯ ಹೊರ ಬರ್ತಿದೆ. ಆದರೆ ಈ ಷಡ್ಯಂತ್ರ ಮಾಡಿದವರ ಮೇಲೆ ಕ್ರಮ ಆಗಬೇಕು, ಬೇಗನೆ ಕ್ರಮ ಕೈಗೊಳ್ಳಬೇಕೆಂದು ಹುಬ್ಬಳ್ಳಿಯ ವರೂರ ಗ್ರಾಮದಲ್ಲಿ ನವಗ್ರಹ ತೀರ್ಥ ಕ್ಷೇತ್ರದ ಗುಣಧರ ನಂದೀಶ್ರೀ ಹೇಳಿದರು. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಆತಂಕವಾದಿನೂ 300 ಕೊಲೆ ಮಾಡಲಾಗಲ್ಲ, ಅಂಥದ್ರಲ್ಲಿ ಇಂತಹ ವ್ಯಕ್ತಿ ಮೇಲೆ ಆರೋಪ ಮಾಡ್ತಾರೆ. ಆರೋಪ ಮಾಡಿದವರ ಮೇಲೂ ಒಂದು ತನಿಖೆ ಆಗಬೇಕು. ಅಧಿವೇಶನದಲ್ಲಿ ಯೂಟ್ಯೂಬರ್ ಮೇಲೆ ಕ್ರಮ ಕೈಗೊಳ್ಳಬೇಕು. ಅದರ ಮೇಲೆ ಒಂದು ನಿಯಮ ಹಾಕಿ ನಮ್ಮ ಧರ್ಮಾತ್ಮನ ಮೇಲೆ ಆರೋಪ ಮಾಡಿದವನ ಮೇಲೆ ಕ್ರಮ ಆಗಲಿ ಎಂದರು. ಸ್ಥಳ ವಿಚಾರಪಟ್ಟ ಸಂಬಂಧಿತ SIT ರಚನೆ ಮಾಡಿದ್ರು ಅದು ಬಹಳ ಒಳ್ಳೆ, ತುಂಬಾ ಸಂತೋಷದಾಯಕ ಐತಿ. ಅದರಿಂದ ಸತ್ಯ ಹೊರಗೆ ಬರಲಾಗ್ತಿದೆ. ಅದರಿಂದ ನಮ್ಗೆ ತುಂಬಾ ಸಂತೋಷ ಇದೆ. ಆದರೆ ಒಂದು ಅಸಂತೋಷ ಇದೆ. ಏನು ಅಸಂತೋಷ ಅಂದರೆ, ಯಾರ ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಕ್ರಮ ಆಗಬೇಕಾಗಿತ್ತು, ಇನ್ನೂ ಆಗ್ತಾ ಇಲ್ಲ. ಅದು ಸರ್ಕಾರ ಕಡೆ ನಾನು ಅಪೇಕ್ಷೆ ಮಾಡ್ತಾ ಇದ್ದಾನೆ. ಬೇಗನೆ ಯಾರು ಷಡ್ಯಂತ್ರಕಾರಿದಾರೋ ಅವ್ರ ಮ್ಯಾಗ ಬೇಗನೆ ಕ್ರಮ ತಗೊಂಡ್ರೆ ಜನರಿಗೆ ಒಂದು ಸಮಾಧಾನ ಆಗ್ತೈತಿ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನಗಳೇನಾದ್ರೂ ಆಗ್ತದ? ಹೌದು, ಅದಕ್ಕೆ ಕಂಡ ಬರ್ತಾ ಇದೆ. ಯಾಕಂದ್ರೆ ಒಂದು ಆತಂಕವಾದಿ ಕಡೆ ಒಂದು ಆತಂಕವಾದಿ 300 ಮರ್ಡರ್ ಮಾಡೋದು ಸಾಧ್ಯ ಇಲ್ಲ. ಒಂದು ಸರಳ ಸಜ್ಜನ ಧಾರ್ಮಿಕ ವ್ಯಕ್ತಿ ಮ್ಯಾಗ 300 ಮಂದಿ ಮರ್ಡರ್ ಮಾಡ್ತಾವಂತ ನೀವು ಹೇಳ್ತಾ ಇದ್ರಿ. ಎಷ್ಟು ಮಟ್ಟಿಗೆ ಸತ್ಯ? ಯಾಕಂದ್ರೆ ಜಗತ್ತಿನಾಗ ಮರ್ಡರ್ 300 ಮರ್ಡರ್ ಮಾಡುವಂಥ ನಮ್ಮ ಕರ್ನಾಟಕ ಇದ್ದಾರೆ ಅಂತೇಳಿ ನೀವು ಆರೋಪ ಮಾಡ್ತಾ ಇದ್ದೀರಿ. ಅಂಥವ್ರ ಮ್ಯಾಗ ಯಾಕೆ ಹಂಗೆ ಅಂತ ಇದ್ದಾರೆ? ಅವ್ರ ಮ್ಯಾಗ ತನಿಖಾ ಹೆಂಗೆ SIT ರಚನೆ ಮಾಡಿದ್ರಿ, ಹಂಗೆ ಅವ್ರು ಏನು ಆರೋಪ ಮಾಡ್ತಾ ಇದ್ದಾರೋ ಅವ್ರ ಮ್ಯಾಗ ಸ್ಪೆಷಲ್ ಒಂದು ಟೀಮ್ ಮಾಡಿ ಅವ್ರನ್ನ ತನಿಖೆ ಒಳಗೊಳಿಸಿ ಅವ್ರ ಮ್ಯಾಗ ಇದ್ದಂಥ ಸತ್ಯವನ್ನು ಹೊರ ತರಬೇಕಂತೇಳಿ ಸರ್ಕಾರ ಆಗಿದೆ.